ಕರಾವಳಿಯಲ್ಲಿ ಈಗ ಮತ್ತೆ ಬಿಜೆಪಿಗೆ ಶೇಪ್ ಔಟ್ ಆಗಿದೆ. ಕಡಬ ಪಟ್ಟಣ ಪಂಚಾಯಿತಿ ಕಾಂಗ್ರೆಸ್ ಪಾಲಾಗಿದೆ. ಈಗ ಅಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷದ ಒಂದು ಸ್ಥಾನದ ಚುನಾವಣೆಯಲ್ಲಿ ಕಾಂಗ್ರೆಸ್ ಜಯಬೇರಿಯನ್ನ ಬಾರಿಸಿರುವಂತದ್ದು. ಸಂಖ್ಯಾಬಲ ಇಲ್ಲದಿದ್ರೂ ಕೂಡ ಮ್ಯಾಜಿಕ್ ಮಾಡಲು ಮುಂದಾಗಿತ್ತು ಕೇಸರಿ ಪಡೆ. ಆದರೆ ಅದು ಅಲ್ಲಿ ಆಗಿಲ್ಲ. ಕರಾವಳಿಯಲ್ಲಿ ಬಿಜೆಪಿಗೆ ಮತ್ತೆ ಶೇಪ್ ಔಟ್ ಆಗಿದೆ. ಕಡಬ ಮತ್ತು ಏನಿದು ಕಡಬ ಪಟ್ಟಣ ಪಂಚಾಯಿತಿ ಏನಿತ್ತು ಅದು ಕಾಂಗ್ರೆಸ್ ಪಾಲಾಗಿರುವಂಥದ್ದು. ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಚುನಾವಣೆಯಲ್ಲಿ ಕಾಂಗ್ರೆಸ್ ಜಯಬೇರಿಯನ್ನ ಬಾರಿಸಿದೆ. ಸಂಖ್ಯಾಬಲ ಇಲ್ಲದಿದ್ರೂ ಕೂಡ ಮ್ಯಾಜಿಕ್ ಮಾಡಲು ಮುಂದಾಗಿತ್ತು ಕೇಸರಿ ಪಡೆ. ಆದರೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಚುನಾವಣೆಯಲ್ಲಿ ಅಭ್ಯರ್ಥಿಗಳು ಉಳಿದಂತಹ ಒಂದು ಬಿಜೆಪಿ. ಆದರೆ ಕಾಂಗ್ರೆಸ್ ಮುಂದೆ ಅವರ ಒಂದು ಆಟ ಏನು ನಡೀಲೇ ಇಲ್ಲ. ಬಿಜೆಪಿ ಆಟ. ಶಾಸಕಿ ಭಗೀರಥಿ ಸಂಸದ ಬ್ರಿಜೇಶ್ ಚೌಟಾ ಮತ್ತು ಅವರು ಮತ ಹಾಕಿದ್ರು ಕೂಡ ಬಿಜೆಪಿ ಗೆಲ್ಲಿಸೋಕ್ಕೆ ಆಗಲಿಲ್ಲ. 8-7 ಅಂತರದಲ್ಲಿ ಕಾಂಗ್ರೆಸ್ ಪಕ್ಷದ ತಮನ್ನಾ ನೀಲಾವತಿ ಗೆಲುವನ್ನು ಸಾಧಿಸಿರುವಂಥದ್ದು. ಬಿಜೆಪಿಯ ಗುಣವತಿ ಅಕ್ಷತಾಗೆ ತೀವ್ರ ಮುಖಭಂಗ ಆಗಿದೆ ಈ ಒಂದು ಚುನಾವಣೆಯಲ್ಲಿ. ಫಲಿತಾಂಶದ ಬೆನ್ನಲ್ಲೇ ಕಾಂಗ್ರೆಸ್ ಪಕ್ಷದಿಂದ ವಿಜಯೋತ್ಸವವನ್ನು ಆಚರಣೆ ಮಾಡಿದೆ. ಅಲ್ಲಿ ಒಣ ಪ್ರತಿಷ್ಠೆಗೆ ಬಿದ್ದಂತಹ ಬಿಜೆಪಿ ಕಾರ್ಯಕರ್ತರು ಪಕ್ಷದ ಪರ ಜೈಕಾರವನ್ನು ಹಾಕಿದ್ರು. ಆದರೂ ಕೂಡ ಅದೇನು ಪ್ರಯೋಜನ ಆಗಲಿಲ್ಲ. ಸದ್ಯಕ್ಕೆ ಈಗ ಕಡಬ ಪಟ್ಟಣ ಪಂಚಾಯಿತಿ ಒಂದು ಎಲೆಕ್ಷನ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಅದು ಕಾಂಗ್ರೆಸ್ ಪಾಲಾಗಿರುತ್ತೆ. ಕರಾವಳಿಯಲ್ಲಿ ಈಗ ಮತ್ತೆ ಬಿಜೆಪಿಗೆ ಶೇಪ್ ಔಟ್ ಆಗಿದೆ. ನಾನೇ ಗೆಲ್ತೀನಿ, ನಮ್ಮದೇ ಗೆಲುವು ಅಂತ ಅವರು ಅಂದ್ಕೊಂಡಿದ್ರು. ಏನೇನೋ ಸರ್ಕಸ್ ಮಾಡೋಕ್ಕೆ ಹೋಗಿದ್ರು. ಸಂಖ್ಯಾಬಲ ಇಲ್ಲದಿದ್ರು ಕೂಡ ಏನಾದರೂ ಒಂದು ಮ್ಯಾಜಿಕ್ ಮಾಡ್ಬೋಣ ಅನ್ನೋ ರೀತಿಯಲ್ಲಿ ಮಾಡೋಕ್ಕೆ ಹೋಗಿದ್ರು. ಆದರೆ ಅದೇನೋ ಅಲ್ಲಿ ನಡಲಿಲ್ಲ. ಕರಾವಳಿಯಲ್ಲಿ ಬಿಜೆಪಿಗೆ ಈಗ ಮತ್ತೆ ಶೇಪ್ ಔಟ್ ಆಗಿದೆ. ಕಡಬ ಪಟ್ಟಣ ಪಂಚಾಯಿತಿಯ ಎಲೆಕ್ಷನ್ನಲ್ಲಿ ಅದು ಕಾಂಗ್ರೆಸ್ ಪಾಲಾಗಿರುವಂಥದ್ದು. ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲಿ ಕಾಂಗ್ರೆಸ್ ಜಯಭೇರಿಯನ್ನು ಬಾರಿಸಿದೆ. ಸಂಖ್ಯಾಬಲ ಅಲ್ಲಿ ಇಲ್ದಿದ್ರೂ ಕೂಡ ಮ್ಯಾಜಿಕ್ ಮಾಡಲು ಹೋಗಿತ್ತು ಬಿಜೆಪಿ. ಆದರೆ ಅದು ಸಾಧ್ಯ ಆಗಲಿಲ್ಲ. ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನದ ಒಂದು ಚುನಾವಣೆಯಲ್ಲಿ ಅಭ್ಯರ್ಥಿಯನ್ನು ಹೂಡಿತ್ತು ಬಿಜೆಪಿ. ಆದರೆ ಕಾಂಗ್ರೆಸ್ ಮುಂದೆ ನಡಿಲೇ ಇಲ್ಲ ಬಿಜೆಪಿಯ ಆಟ. ಯಾವುದು ಕೂಡ ಏನೇ ಸರ್ಕಸ್ ಮಾಡ್ಕೋದ್ರೂ ಆಗಲಿಲ್ಲ. ಶಾಸಕಿ ಭಗೀರಥಿ ಸಂಸದ ಬ್ರಿಜೇಶ್ ಚೌಟಾ ಮತ ಹಾಕಿದ್ರು ಕೂಡ ಗೆಲ್ಲಿಲ್ಲ ಅಲ್ಲಿ ಬಿಜೆಪಿ. 8-7 ಅಂತರದಿಂದ ಕಾಂಗ್ರೆಸ್ ಪಕ್ಷದ ತಮನ್ನಾ ನೀಲಾವತಿ ಗೆಲುವನ್ನು ಸಾಧಿಸಿರುವಂಥದ್ದು. ಬಿಜೆಪಿಯ ಗುಣವತಿ ಅಕ್ಷತಾಗೆ ಅಲ್ಲಿ ಮುಖಭಂಗ ಆಗಿದೆ ಈ ಒಂದು ವಿಚಾರದಲ್ಲಿ. ಹೀಗಾಗಿ ಕಾಂಗ್ರೆಸ್ಗೆ ಅಲ್ಲಿ ಗೆಲುವನ್ನು ಸಾಧಿಸಿದರೆ ಬಿಜೆಪಿಗೆ ತೀವ್ರ ಮುಖಭಂಗ ಶೇಪ್ ಔಟ್ ಆಗಿರುವಂಥದ್ದು ಈ ಒಂದು ಚುನಾವಣೆಯಲ್ಲಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.